ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಗಣ ಸ್ಟುಡಿಯೋಗೆ ಸ್ವಾಗತ ಕೋರ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾವೆಲ್ಲಿದ್ದೀವಪ್ಪ ಅಂತ ಅಂದರೆ ದಪ್ಪಗುಂಟೆ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ತಮ್ಮಣ್ಣನವರ ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದಿದ್ದೀವಿ. ಸೊ ಸ್ನೇಹಿತರೆ, ಈ ಒಂದು ಜಾತ್ರೆಯ ಮಹತ್ವ, ಒಂದು ಇತಿಹಾಸ ಏನಿದೆ ತಿಳ್ಕೊಳ್ಳುವ ಮುಖಾಂತರ ಜಾತ್ರೆ ಹೇಗಿರುತ್ತೆ, ಅದರ ಹಿನ್ನೆಲೆ, ಜಾತ್ರೆಯ ಒಂದು ಹಳ್ಳಿಯ ಸೊಬಗನ್ನು ನಾವು ನೋಡ್ಬೋದು. ಯಾಕೆಂದರೆ ನನಗೂ ಇದೇ ಮೊದಲ ಬಾರಿಗೆ ನಾನು ಈ ಜಾತ್ರೆಗೆ ಬಂದಿರೋದು. ಸೊ ಸ್ನೇಹಿತರೆ, ಈ ಜಾತ್ರೆ ಹೆಂಗಿರುತ್ತೆ, ಈ ಜಾತ್ರೆ ವಿಶೇಷತೆ ಏನು, ಇಷ್ಟು ವರ್ಷದಿಂದ ಈ ಜಾತ್ರೆನ ಮಾಡ್ಕೊಂಬರ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅವರು ನಮ್ಮ ಚಾನಲ್ಗೆ ಶೇರ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡೋ ಅಂತಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಒಂಚೂರು ಮಕ್ಕ ಕಾಣಂಗೆ ತೆಗಿ, ಬರೀ ಅಜ್ಜೆ ತಗೊಂಡು ನಾನು ಅಂಗಡಿ ಮಾತ್ರ ತಗೊಂಡು ಪೂಜಾರಿ ತಮ್ಮಣ್ಣ ಸ್ವಾಮಿ ಅವರು ಗಾಣದಾಳ ಖ್ಯಾತಲಿಂಗೇಶ್ವರ ಸ್ವಾಮಿಯ ಪೂಜಾರರು. ಇಲ್ಲಿಗೆ ಸುಮಾರು 600 ವರ್ಷಗಳ ಹಿಂದೆ ಪ್ರಥಮವಾಗಿ ಅಜ್ಜಿ ಸಿರಿಯಪ್ಪನಿಂದ ದೇವರನ್ನು ಪಡೆದುಕೊಂಡಂಥ ಖ್ಯಾತಯ್ಯ ಅಂತಕ್ಕಂಥ ವ್ಯಕ್ತಿಗೆ ಖ್ಯಾತಲಿಂಗೇಶ್ವರ ಸ್ವಾಮಿ ಹಿರಿಯ ಮಗ ಖ್ಯಾತಲಿಂಗೇಶ್ವರ ಸ್ವಾಮಿ ಹೊಂದಿರುತ್ತೆ. ಹಿಂದಿನ ಕಾಲದಲ್ಲಿ ಬರೋದ್ರಿಂದ ಇವ್ರೇನು ಮಾಡ್ತಾರೆ, ಎಲ್ಲ ದೇವ್ರುಗಳು ತಗೊಂಡ್ಬಿಟ್ಟು ಖ್ಯಾತಲಿಂಗೇಶ್ವರನ ತಗೊಂಡ್ಬಿಟ್ಟು ಇಲ್ಲಿ ಪಡುನ್ಸಿಬಿಗೆ ಅಣ್ಣೆ ಬೆಟ್ಟಕ್ಕೆ ಹೋಗ್ತಾರೆ. ಅಣ್ಣೆ ಬೆಟ್ಟದ ಹತ್ರ ಅಲ್ಲಿ ಒಂದಷ್ಟು ದಿನ ಬಾಳ್ತಾರೆ. ಬಾಳಿದ್ದಾದ್ಮೇಲೆ ಅಣ್ಣೆ ಬೆಟ್ಟದಲ್ಲಿ ದೊಡ್ಡ ಊರು ಬೆಳೆಯುತ್ತೆ. ಊರು ಬೆಳೆದ ಮೇಲೆ ಅಣ್ಣೆ ಬೆಟ್ಟದಲ್ಲಿ ಅವಾಗ ಹಿಂದಿನ ಕಾಲದಲ್ಲಿ ಕಾಯಿಲೆ ಬರೋದು, ಬಾಸ್ಪಿರಿ ರೋಗ ಅಂತ ರೋಗ ಬರೋದು. ಆ ರೋಗ ಬಂದಾಗ ಏನಾಗುತ್ತೆ, ಇಡೀ ಹಟ್ಟಿ ಎಲ್ಲ ಹಾಳಾಗೋಗುತ್ತೆ. ಅವಾಗ ಪೂಜಾರಪ್ಪ ಏನಾಗ್ತಾರೆ, ಅಲ್ಲಿ ಅವ್ರಿಗೂ ಸಹ ಕಾಯಿಲೆ ಬರುತ್ತೆ. ಆ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಹಟ್ಟಿನಲ್ಲಿ ಒಂದು 5 ಜನ ಉಳ್ಕೊಳ್ತಾರೆ. ಅವಾಗ ಇವ್ರೇನಾಗ್ತಾರೆ, ನಾನು ದೇವರಾಗ್ತೀನಿ, ಎಲ್ಲ ಸತ್ತೋಗಿದ್ದಾರೆ, ನನ್ನ ಮೂಲ ಸ್ಥಾನ ಅಂದರೆ ಖ್ಯಾತಲಿಂಗೇಶ್ವರ ಸ್ವಾಮಿ, ಅನತಿ ಸಿರಿಯಪ್ಪ ಖ್ಯಾತಲಿಂಗೇಶ್ವರ ಸ್ವಾಮಿಯನ್ನು ಹಿರಿಮಗ ಖ್ಯಾತಯ್ಯ ಕೊಟ್ಟದಾಗ ಪ್ರಥಮವಾಗಿ ಈ ಜಾಗದಲ್ಲಿ ದಪ್ಪುಂಟೆ ಜಾಗದಲ್ಲಿ ಅವರು ಪ್ರಿಯಟಿ ಹಾಕಿ ಹಟ್ಟಿ ಕಟ್ಕೊಂಡಿದ್ರಂತ. ಅವಾಗ ಏನಾಯ್ತು, ಅಲ್ಲಿ ಸತ್ತೋಗಿರ್ತಕ್ಕಂಥ ಪೂಜಾರಿ ತಮ್ಮಣ್ಣ ಸ್ವಾಮಿ ಅವಾಗ ಎದ್ದು ಸತ್ತೋಗಿರ್ತಕ್ಕಂಥ ಹೆಣ ಎದ್ದು ಮಾತಾಡಿ, ನನ್ನ ಮೂಲ ಸ್ಥಾನಕ್ಕೆ ದಪ್ಪುಂಟೆ ಹತ್ರ ತಗೊಂಡೋಗ್ಬೇಕು ಮಕ್ಕಳೇ, ಯಾವ ಕಾರಣಕ್ಕೂ ಇಲ್ಲಿ ನನ್ನ ಸಮಾಧಿ ಮಾಡಬೇಡ್ರಿ ಅಂತೇಳಿ ಅವರಿಗೆ ಮಕ್ಕಳಿಗೆ ಹೇಳಿದಾಗ ಮಕ್ಕಳೇನು ಮಾಡ್ತಾರೆ, ಡೈಲಿ ಅವ್ರನ್ನ ಹೊತ್ಕೊಂಬರೋದು, ಅಲ್ಲಿಂದ ಅಣ್ಣೆ ಬೆಟ್ಟದಿಂದ ಹೊತ್ಕೊಂಬಂದಾಗ ಏನಾಗೋದು, ಇಲ್ಲಿ ಅವ್ರಿಗೆ ಭಾರ ಆದಾಗ ಇಲ್ಲಿ ನಿಲ್ಲಿಸ್ರಿ ಅಂತ ಹೇಳೋದು. ಅಲ್ಲಿ ನಿಲ್ಲಿಸ್ರಿ ಅಂತ ಹೇಳಿದಾಗ ಮತ್ತೆ ಸತ್ತಿರ್ತಕ್ಕಂಥ ಹೆಣ ಎದ್ದು ಮಾತಾಡಿದಾಗ ಏನು ಮಾಡೋದು, ಅಲ್ಲಿ ಸ್ನಾನ ಮಾಡಿಸೋದು. ಆ ಸ್ನಾನ ಮಾಡಿಸಿದಾಗ ಒಂದು ಪುಳಿವಾಲೆ ಕೊನೆಯನ್ನು ನೆಟ್ಟಿದ್ದಾರೆ. ಆ ಪುಳಿವಾಲೆ ಕೊನೆ ನೆಟ್ಟಿರ್ತಕ್ಕಂಥ ಈಗಲೂ ಸಹ ಇದೆ, ಇದು ಸಾಕ್ಷಿಗಳಿದ್ದಾವೆ. ಅಲ್ಲಿ ಸ್ನಾನ ಮಾಡಿಸಿದಾಗ ಒಂದು ಗುಡ್ಡೆ ಕಟ್ಟಿದ್ದಾರೆ, ಅಲ್ಲೂ ಪೂಜೆ ತಮ್ಮಣ್ಣ ಗುಡ್ಡೆಗಳಿದ್ದಾವೆ. ಆ ರೀತಿ ಹೆಣವನ್ನು ಡೈಲಿ ಹೊತ್ಕೊಂಡ್ಬಂದು ಗಾಂಧಾಳ ಹತ್ರ ಬಂದಿದ್ದಾರೆ. ಗಾಂಧಾಳ ಹತ್ರ ಒಂದು ಮೈತೊಳ್ದೈತಿನ ಗುಡ್ಡೆ ಅಂತ ಇದೆ, ಅಲ್ಲೂ ಸಹ ಪುಳಿವಾಲ ಕೊಂಬೆಯನ್ನು ಕಟ್ಟಿ ಇವತ್ತು ದೊಡ್ಡ ಮರ ಆಗಿದೆ, ಆಲ್ಮರ ಆಗಿದೆ. ಅಲ್ಲಿಂದ ಆ ಹೆಣವನ್ನು ಪೂಜಾರಿ ತಮ್ಮಣ್ಣ ಸ್ವಾಮಿ ಹೆಣವನ್ನು ಏನು ಮಾಡ್ತಾರೆ, ಮೂಲಸ್ಥಾನ ಮೊದಲು ಪ್ರಥಮವಾಗಿ ಹಟ್ಟಿ ಕಟ್ಟಿದ್ದು ಖ್ಯಾತಲಿಂಗೇಶ್ವರ ಸ್ವಾಮಿ ಮತ್ತು ಹಿರಿಯ ಮಗ ಖ್ಯಾತಯ್ಯ ದೇವರು ಕೊಟ್ಟಾಗ ಹಟ್ಟಿ ಕಟ್ಟಿದಂಥ ಜಾಗ ಇದು ದಪ್ಪುಂಟೆ ಜಾಗ. ಇಲ್ಲಿಯ ಹೆಣ ತರಬೇಕಾದ್ರೆ ಏನಾಗುತ್ತೆ, ಮತ್ತೆ ಹೊತ್ಕೊಂಡ್ಬರ್ತಾರೆ, ಹೊತ್ಕೊಂಡ್ಬಂದು ಇಲ್ಲಿ ಹೆಣ ಇಟ್ಕೊಂತಾರೆ. ಆ ಹೆಣವನ್ನು ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಅವಾಗ ದಪ್ಪುಂಟೆ ಊರಿನ ಗೌಡರು ಮತ್ತು ಇನ್ನೂ ಮುಖ್ಯಸ್ಥರೆಲ್ಲ ಬಂದು ಇದು ಆ ಕಡೆ ಕಾಯಿಲಾಗಿ ಎಲ್ಲ ಸತ್ತೋಗಿದ್ದಾರೆ. ಆ ಸತ್ತೋಗಿರ್ತಕ್ಕಂಥ ಊರಿನ ಹೆಣವನ್ನು ಇಲ್ಲಿ ತಗೊಂಬಂದ್ರಿ, ನಾವು ಜಾಗ ಕೊಡಲ್ಲ ಅಂತೇಳಿ ಹೇಳ್ತಾರೆ. ಅವಾಗ ಆಯ್ತಪ್ಪ ನೀವು ಜಾಗ ಕೊಡಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಇನ್ನೇ ಮಾಡ್ತಾರೆ, ತಂದಿರೋ ಸುಮ್ಮನೆ ಆಗ್ತಾರೆ. ಅವಾಗ ಆ ಮಲಗಿರ್ತಕ್ಕಂಥ ಹೆಣ ಎದ್ದು ಮಾತಾಡಿ, ಗೌಡ್ರೆ ಮತ್ತು ಊರಿನ ಮುಖ್ಯಸ್ಥರೇ, ನಾನು ದೇವರಾಗ್ತೀನಿ, ನಿಮ್ಮ ಊರಿಗೆ ಮುಂದೆ ಒಳ್ಳೇದು ಮಾಡ್ತೀನಿ, ಬರ್ತಕ್ಕಂಥ ಕಷ್ಟ ಕಾರ್ಯಗಳನ್ನೆಲ್ಲ ಹೊಡ್ಕೊಳ್ತೀನಿ, ನನಗೆ ಜಾಗ ಕೊಡ್ರಿ ಅಂತೇಳಿ ಕೇಳುತ್ತೆ. ಅದು ಯಾವ ಗ್ಯಾರಂಟಿ ನಿಮಗೆ ಜಾಗ ಕೊಟ್ಟರೆ, ನೀನು ಯಾವ ಗ್ಯಾರಂಟಿ ನೀನು ಸಿಕ್ಕಿರ್ತಕ್ಕಂಥ ಹೆಣ ಮತ್ತು ನಮಗೆ ಅನುಕೂಲ ಮಾಡ್ತೀನಿ ಯಾವ ಗ್ಯಾರಂಟಿ ಅಂದಾಗ ಹೇಳ್ತಾರೆ, ಆಯಿತು ನೀವು ಒಂದು ಕೆಲಸ ಮಾಡಿರಿ, ನನಗೆ ಸಮಾಧಿ ಮಾಡೋಕ್ಕೆ ಜಾಗ ಕೊಡ್ರಿ, ಆ ಜಾಗ ಕೊಟ್ಟು ನಾನು ಸಮಾಧಿ ಮಾಡಿರಿ, ಬೆಳಿಗ್ಗೆ ಎದ್ದು ಬಂದು ನೋಡಿರಿ, ನನ್ನ ಸಮಾಧಿ ಮೇಲೆ 3 ಎಳ್ಳಿಕಾಯಿ ಬಂದಿರ್ತವೆ, 3 ನಿಂಬೆಹಣ್ಣು ಬಂದಿರ್ತವೆ, ಅವುಗಳನ್ನು ನಿಮ್ಮ ಕಷ್ಟಕಾರ್ಪಣೆ ಮಾಡ್ಕೊಳ್ರಿ, ಅವಾಗ ನಾನು ದೇವರಾಗಿ ನಿಮ್ಮೂರಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತೀನಿ ಅಂತೇಳಿ ಹೇಳುತ್ತೆ. ಆ ದೃಷ್ಟಿನಲ್ಲಿ ಇಟ್ಕೊಂಡು ಏನಾಗುತ್ತೆ, ಅವತ್ತು ಸಮಾಧಿ ಮಾಡೋಕ್ಕೆ ದಪ್ಪುಂಟೆ ಊರಿನ ಗೌಡರು ಮತ್ತು ಗ್ರಾಮಸ್ಥರು ಸೇರ್ಕೊಂಡು ಜಾಗ ಕೊಡ್ತಾರೆ. ಆ ಜಾಗ ಕೊಟ್ಟಂಥ ಸಮಾಧಿ ಪೂಜಾರಿ ತಮ್ಮಣ್ಣನ ಸಮಾಧಿ ಈಗ ಪೂಜೆ ಮಾಡ್ತಾರೆ.
ಇರ್ತಕ್ಕಂಥ ತಮ್ಮಣ್ಣ ಸಮಾಧಿ ಇದು. ಆ ಸಮಾಧಿಯ ಗುಡ್ಡೆ ಅವತ್ತು ಗುಡ್ಡೆ ಕಟ್ಟಿದ್ದಾರೆ. ಅವತ್ತು ಗುಡ್ಡೆ ಕಟ್ಟಿರ್ತಕ್ಕಂಥ ಸಮಾಧಿ ಮತ್ತೆ ನಮ್ಮ ಪೂಜಾರ ಮಂತ್ರದಲ್ಲಿ ಸುಮಾರು 9ನೇ ತಲೆಮಾರಿನವರು ಯಾರೇ ಸತ್ತೋದ್ರು ಸಹ ಇಲ್ಲಿ ನಾವು ಗುಡ್ಡೆ ಕಟ್ಟಿಸ್ಬೇಕು. ಇಲ್ಲಿ ಬೇರೆ ಯಾರು ಮಾಡೋಂಗಿಲ್ಲ. ಇಲ್ಲಿ ಆ ಥರದ ಒಂದು ಇದೆ. ಇಲ್ಲಿ ಬಂದು ಸಮಾಧಿ ಮಾಡಿದ ಮೇಲೆ ಬೆಳಿಗ್ಗೆ ಬಂದು ದಪ್ಪುಂಟೆ ಊರಿನದೆಲ್ಲ ನೋಡಿದಾಗ 3 ಎಳ್ಳಿಕಾಯಿ ಆ ಹೆಣದ ಇದ್ರ ಮೇಲೆ ಸಮಾಧಿ ಮೇಲೆ ಇದ್ವಂತೆ. ಅವಾಗ ನೋಡಿ ಇಲ್ಲ ಇದು ದೇವರು ಅಂತ ಹೇಳಿ ಕುಂಟೇಗೌಡರಿಗೆ ಒಂದು ಮಾತು ಕೊಡ್ತೀನಿ, ಇದು ದೇವರು ಅಂತೇಳಿ ನಂಬ್ತಾರೆ. ನಮ್ದಾಗ ಏನಾಗುತ್ತೆ, ಒಂದು ಆಶ್ಚರ್ಯಗಳ ವಾಣಿ ಆಗುತ್ತೆ. ನೋಡಪ್ಪ, ನೀನು ನನ್ನ ಮೊದಲನೇ ಪೂಜೆಗೆ ನಿನ್ನ ಒಟ್ಕೊಂಡು ತರಬೇಕು, ಮತ್ತೆ ನನ್ನ ಜವಾಬ್ದಾರಿಯನ್ನು ನೀನು ನೋಡ್ಕೋಬೇಕು ಅಂತಕ್ಕಂಥ ಒಂದು ಭಾಷೆಯನ್ನು ಸಹ ಕೊಡುತ್ತೆ. ವಾಗ್ದಾನ ತಗೊಳತ್ತೆ ಗೌಡರಿಂದ. ಆ ವಾಗ್ದಾನ ತಗೊಂಡ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಸಹ ಮೊದಲನೇ ಒಟ್ಕೊಂಡು ಸಹ ಅದೇ ಮಂತ್ರದಲ್ಲಿ ನಾವು ಮಾಡಿಸ್ತಿದ್ದೀವಿ. ಅಲ್ಲಿ ಕ್ಯಾತ್ಯಾರಟ್ಟಿಯಿಂದ ಬಿಸಿಲು ಬಡೆ ಬರ್ತೀವಿ. ಬಿಸಿಲು ಬಡೆ ಬಂದ ತಕ್ಷಣ ದೇವರಿಗೆ ಒಂದು ಅಭಿಷೇಕ ಆಗುತ್ತೆ. ಅಭಿಷೇಕ ಆದಮೇಲೆ ಈ ದಪ್ಪುಂಟೇಗೌಡರು ಒಟ್ಕೊಂಡು ಮತ್ತೆ ಪೂಜೆ, ಅವ್ರ ಮೊದಲನೇ ಪೂಜೆ ನಡೆಯುತ್ತೆ. ಈ ರೀತಿ ಸಂಪ್ರದಾಯ ಸುಮಾರು 500-600 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಸಮಾಧಿಗಳು ಸಹ ಪೂಜಾರ ವಂಶದ ಸಮಾಧಿಗಳು. ಇಲ್ಲಿ ಹೆಚ್ಚಿನ ಜವಾಬ್ದಾರಿ ನಮ್ಮ ದಪ್ಪುಂಟೇಗೌಡರಿಗೆ ಇರುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನಗಳು ಸಹ ಅವತ್ತಿಂದ ಇವತ್ತಿನವರೆಗೂ ಅವ್ರ ಕಷ್ಟ ಕಾರ್ಪಣ್ಯಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥ ಕಾಯಿಲೆಗಳೆಲ್ಲ ಹುಷಾರಾಗಿದೆ ಈ ದೇವರ ಸನ್ನಿಧಿಯಲ್ಲಿ. ಇಂಥ ಒಂದು ಅಂದರೆ ಒಂದು ಬಹಳ ಶಕ್ತಿ ಇರ್ತಕ್ಕಂಥ ಒಂದು ದೇವರು ಪೂಜಾರ ತಮ್ಮಣ್ಣ ಸ್ವಾಮಿ ಅಂತ ಹೇಳ್ತಾ ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ. ನಮ್ಮೂರು ದಪ್ಪುಂಟೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಈ ವರ್ಷ ಪ್ರತಿ ವರ್ಷದಂತೆ ಶ್ರೀ ಕ್ಷೇತ್ರ ತಮ್ಮಣ್ಣ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ತಮ್ಮಣ್ಣ ಸ್ವಾಮಿ ಅತ್ಯಂತ ಪವಾಡ ಪುರುಷರು ಹಾಗೂ ಸಿದ್ಧಿ ಪುರುಷರು. ಎಲ್ಲರೂ ಕೂಡ ದಪ್ಪುಂಟೆ ತಮ್ಮಣ್ಣ ಜಾತ್ರೆಗೆ ಬನ್ನಿ. ಈ ಒಂದು ಗ್ರಾಮೀಣ ಸೊಗಡನ್ನು ಸವಿರಿ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.
ಒಂಚೂರು ಮಕ್ಕ ಕಾಣಂಗ್ ಸಿಕ್ಕಿ ಬರೀ ಹತ್ತನೇ ತಗೊಂಡೋದ್ರೆ ನನ್ನ ಅಂಗಡಿ ಮಾತ್ರ ತಗೊಂಡು ಹೋಗ್ತಾ ಯಾವ ನಿಮ್ದು ಬರ್ಗೆ ಬಿಡ್ಲು ಬಿಡ್ಲಾ ವ್ಯಾಪಾರ ನಿಮ್ದೇನಾ ಪರವಾಗಿಲ್ಲ ವ್ಯಾಪಾರ ಇನ್ನ ಈಗ ಜನ ಬರ್ತಾರ ಈಗ ಈಗ ಸ್ಟಾರ್ಟಿಂಗ್ ವರ್ಷ ಹಾಕ್ತಾರಾ ಹೋಗ್ತಾರ 2 ಕಿಲೋಮೀಟ್ರು ಅಲ್ಲ ವರ್ಷ ಜಾತ್ರೆಗೆ ಹಾಕ್ತಾರ ಪ್ರತಿ ವರ್ಷ ಕಾರಲ್ಲಿ ಹೋಗ್ತಾರ ಹಂಗಾರೆ ಕರಳೆ ಹೋಗ್ತಾರೆ ಕಾರಲ್ಲಿ ಇದಕ್ಕೆ ಎಲ್ಲ ಈಗ ಜನ ಜಾಸ್ತಿ ಯಾವುದು ಮುಗಿಬೇಕು ಅಲ್ಲಿ ಪೂಜೆ ಮುಗಿಬೇಕು ಆಮೇಲೆ ಬಿಸಿಲೊಂದು ಬಿಸಿಲು ಜನ ಬಂದಿಲ್ಲ ಬಿಸಿಲಿಗೆ ಎದ್ರಕೊಂಡು ಸಾಯಂಕಾಲ ಟೈಮ್ ಬರ್ತಾರೆ ಓಕೆ